ಬೆಂಗಳೂರಿಗೆ ಬರ್ತಿರ್ತೀನಿ, ಸ್ವಂತ ಕೆಲಸ ಇದ್ರೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಸರ್ ಭೇಟಿ? ಈ ರಾಜಕೀಯ ಹೊರತುಪಡಿಸಿ ನಮ್ಮವರ ಸ್ನೇಹ ಇದೆ. ರಾಜಕೀಯ ಹೊರತುಪಡಿಸಿ ಇಂದ ಅನೇಕ ಬಾರಿ ಭೇಟಿ ಮಾಡಿದ್ವಿ. ಹೊನ್ನಾಳಿಯಿಂದ ನಾವು ಅವ್ರನ್ನ ಆಹ್ವಾನ ಮಾಡಿದ್ವಿ ದೊಡ್ಡ ಕೃಷಿ ಮೇಳಕ್ಕೆ. ಹಾಗಾಗಿ ಒಂದು ಸೌಜನ್ಯ ಭೇಟಿ, ಬೇರೆ ಯಾವುದೇ ಇದಿಲ್ಲ. ಈಗ ಸಿ ರವಿ ಅವರು ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಹೊಂದಾಣಿಕೆ ಕಾರಣಕ್ಕಾಗಿ ಬಿಜೆಪಿ ಸೋಲ್ತು ಈ ಸಾರಿ ಅಂತ. ಬಹುಶಃ ಸಿ ರವಿ ಪ್ರತಾಪ್ ಸಿಂಹ ಹೇಳಿದ್ರೆ ಅವ್ರನ್ನೇ ಕೇಳ್ಬೇಕಲ್ಲ, ನನಗೆ ಮಾಹಿತಿ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದರೆ ಏನು ಯಾವುದೂ ಮಾಹಿತಿ ಇಲ್ಲ, ಅವ್ರನ್ನೇ ಕೇಳಿ. ಹೊಂದಾಣಿಕೆ ರಾಜಕಾರಣ ಅಂದ್ರೆ ಏನು ಅಂತ ನನಗಂತೂ ಮಾಹಿತಿ ಇಲ್ಲ. ಅವತ್ತು ನಾವು ಜೀವನದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿಲ್ಲ, ಹಾಗಾಗಿ ಅವ್ರನ್ನೇ ಕೇಳಿ. ಬೆಂಗಳೂರಿಗೆ ಬರ್ತಿರ್ತೀನಿ, ಸ್ವಂತ ಕೆಲಸ ಇದ್ರೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಸರ್ ಭೇಟಿ? ಈ ರಾಜಕೀಯ ಹೊರತುಪಡಿಸಿ ನಮ್ಮವರ ಸ್ನೇಹ ಇದೆ. ರಾಜಕೀಯ ಹೊರತುಪಡಿಸಿ ಇಂದ ಅನೇಕ ಬಾರಿ ಭೇಟಿ ಮಾಡಿದ್ವಿ. ಹೊನ್ನಾಳಿಯಿಂದ ನಾವು ಅವ್ರನ್ನ ಆಹ್ವಾನ ಮಾಡಿದ್ವಿ ದೊಡ್ಡ ಕೃಷಿ ಮೇಳಕ್ಕೆ. ಹಾಗಾಗಿ ಒಂದು ಸೌಜನ್ಯ ಭೇಟಿ, ಬೇರೆ ಯಾವುದೇ ಇದಿಲ್ಲ. ಈಗ ಸಿ ರವಿ ಅವರು ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಹೊಂದಾಣಿಕೆ ಕಾರಣಕ್ಕಾಗಿ ಬಿಜೆಪಿ ಸೋಲ್ತು ಈ ಸಾರಿ ಅಂತ. ಬಹುಶಃ ಸಿ ರವಿ ಪ್ರತಾಪ್ ಸಿಂಹ ಹೇಳಿದ್ರೆ ಅವ್ರನ್ನೇ ಕೇಳ್ಬೇಕಲ್ಲ, ನನಗೆ ಮಾಹಿತಿ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದರೆ ಏನು ಯಾವುದೂ ಮಾಹಿತಿ ಇಲ್ಲ, ಅವ್ರನ್ನೇ ಕೇಳಿ. ಹೊಂದಾಣಿಕೆ ರಾಜಕಾರಣ ಅಂದ್ರೆ ಏನು ಅಂತ ನನಗಂತೂ ಮಾಹಿತಿ ಇಲ್ಲ. ಅವತ್ತು ನಾವು ಜೀವನದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿಲ್ಲ, ಹಾಗಾಗಿ ಅವ್ರನ್ನೇ ಕೇಳಿ.